ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ, ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ. ಆದಿಪರಾಶಕ್ತಿ ಹಿಂದೂ ಧರ್ಮದ ಶಕ್ತಿ ಪಂಥದಲ್ಲಿ ಅತ್ಯುನ್ನತ ದೇವತೆ ಮತ್ತು ವಿಶ್ವದ ಮೂಲ ಸೃಷ್ಟಿಕರ್ತೆ ಎಂದು ಪರಿಗಣಿಸಲ್ಪಟ್ಟಿದ್ದಾಳೆ. ಇವಳು ದುರ್ಗಾ, ಪಾರ್ವತಿ, ಕಾಳಿ ಮತ್ತು ಮಹಾದೇವಿಯ ರೂಪಗಳಲ್ಲಿ ಪೂಜಿಸಲ್ಪಡುತ್ತಾಳೆ. ಮತ್ತು ಶಾಕ್ತ ಸಂಪ್ರದಾಯದಲ್ಲಿ ಶಕ್ತಿಯು ಅಂತಿಮ ಸತ್ಯವೆಂದು ನಂಬಲಾಗಿದೆ. ಅವಳು ಶಿವನ ಅರ್ಧ ಭಾಗ ಮತ್ತು ಎಲ್ಲ ಸೃಷ್ಟಿಯ ಮೂಲ ಶಕ್ತಿ. ಆದಿಪರಾಶಕ್ತಿ ಪ್ರಮುಖವಾಗಿ ಮೂಲ ಸೃಷ್ಟಿಕರ್ತೆ. ಆದಿಪರಾಶಕ್ತಿಯನ್ನು ಸೃಷ್ಟಿ, ಸ್ಥಿತಿ ಮತ್ತು ಲಯಗಳ ಮೂಲವೆಂದು ಶಾಕ್ತ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಇವಳು ದುರ್ಗಾ, ಪಾರ್ವತಿ, ಕಾಳಿ, ಮಹಾಕಾಳಿ, ತ್ರಿಪುರ ಸುಂದರಿ ಮತ್ತು ಮಹಾಲಕ್ಷ್ಮಿ ಮುಂತಾದ ವಿವಿಧ ರೂಪಗಳಲ್ಲಿ ಅಭಿವ್ಯಕ್ತಿಯಾಗಿದ್ದಾಳೆ. ಶಕ್ತಿ ಪಂಥದಲ್ಲಿ ಈಕೆಯನ್ನು ಸೃಷ್ಟಿಯ ಮೂಲ ಮತ್ತು ಬ್ರಹ್ಮತತ್ವದ ಸ್ವರೂಪವೆಂದು ಆರಾಧಿಸಲಾಗುತ್ತದೆ. ಇವಳು ಶಿವನ ಶಕ್ತಿ ಆಗಿದ್ದು ಇವರಿಬ್ಬರು ಸೇರಿ ಜಗತ್ತನ್ನು ಮುನ್ನಡೆಸುತ್ತಾರೆ ಅಂತೇಳಿ ನಂಬಲಾಗಿದೆ. ಹೀಗೆ ಒಂದೊಂದು ಸ್ಥಳದಲ್ಲಿ ಒಂದೊಂದು ಹೆಸರಿನಲ್ಲಿ ಪೂಜೆಗೊಳ್ತಾ ಆ ಸ್ಥಳದ ಮಹಿಮೆಯನ್ನು ಹೆಚ್ಚಿಸಿ ಅಲ್ಲಿನ ಜನ, ನೆಲ, ಜಲ, ಪ್ರಾಣಿ, ಪಕ್ಷಿಗಳನ್ನು ಪೊರೆಯುತ್ತಿರುವ ತಾಯಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಕೋನಿಯಮ್ಮ ಅನ್ನೋ ಹೆಸರಿನಲ್ಲಿ, ಕೋಣಿಯಮ್ಮ ಎಂದು ಸಹ ಕರೀತಾರೆ, ಕೋನಿಯಮ್ಮ ಅನ್ನುವ ಹೆಸರಿನಲ್ಲಿ ನೆಲೆ ನಿಂತು ಅಲ್ಲಿನ ಗ್ರಾಮ ದೇವತೆಯಾಗಿ ಅಲ್ಲಿನ ಪ್ರತಿಯೊಂದು ಜೀವಿಯನ್ನು ಕಾಪಾಡುತ್ತಾ ತನ್ನ ಒಂದು ಅದ್ಭುತ ಶಕ್ತಿಯನ್ನು ಮೆರೆತಿರುವ ತಾಯಿಯಾಗಿ ಅಲ್ಲಿ ನೆಲೆಗೊಂಡಿದ್ದಾಳೆ. ಈ ತಾಯಿಯನ್ನು ಅರುಳ್ಮಿಗು ಕೋನಿಯಮ್ಮನ್ ಅಂತೇಳಿ ಸಹ ಕರೀತಾರೆ. ಈ ಅರುಳ್ಮಿಗು ಕೋನಿಯಮ್ಮನ್ ದೇವಾಲಯವು ಭಾರತದ ತಮಿಳುನಾಡಿನ ಕೊಯಮತ್ತೂರಿನ ನೋಯಲ್ ಎಂಬ ನದಿಯ ಉತ್ತರ ದಂಡೆಯಲ್ಲಿರುವ ಒಂದು ಐತಿಹಾಸಿಕ ಹಿಂದೂ ದೇವಾಲಯ ಆಗಿದೆ. ಇದು ಪಾರ್ವತಿಯ ರೂಪವಾದ ಕೋನಿಯಮ್ಮನ್ ದೇವತೆಗೆ ಸಮರ್ಪಿತವಾಗಿದೆ. ಈ ದೇವಾಲಯವು ಭಾರತದ ತಮಿಳುನಾಡಿನ ಕೊಯಮತ್ತೂರಿನ ಟೌನ್ ಹಾಲ್ನಲ್ಲಿರುವ ಕೊಯಮತ್ತೂರು ನಗರದ ಮಧ್ಯಭಾಗದಲ್ಲಿದೆ. ಕೋನಿಯಮ್ಮನ್ ನಗರದ ರಕ್ಷಕ ದೇವತೆ ಅಂತ ಹೇಳಿ ಸಹ ಕರೀತಾರೆ. ಈ ದೇವಾಲಯವು ನಗರದ ಅವಳಿ ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾಗಿದೆ. ಕೋನಿಯಮ್ಮನ್ ದೇವಾಲಯ ಒಂದಾದರೆ ಇನ್ನೊಂದು ಪೆರೂರ್ ಪತೀಶ್ವರರ್ ದೇವಾಲಯ, ಅಂದರೆ ಪೆರೂರ್ ಪತೀಶ್ವರರ್ ಅಂದರೆ ಪರಮೇಶ್ವರ ಶಿವ, ಈ ಕೋನಿಯಮ್ಮ ಪಾರ್ವತಿ, ಈ ಇಬ್ಬರು ದಂಪತಿಗಳ ಒಂದು ದೇವಾಲಯ ಅಲ್ಲಿ ಜೋಡಿ ಅವಳಿ ನಗರದಲ್ಲಿ ಐತಿಹಾಸಿಕ ದೇವಾಲಯವಾಗಿ ಮೆರೀತಾ ಇದೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈ ಕೋನಿಯಮ್ಮನ್ ದೇವಸ್ಥಾನ, ತಮಿಳುನಾಡಿನ ಕೊಯಮತ್ತೂರಿನಲ್ಲಿರುವ ಕೋನಿಯಮ್ಮನ್ ದೇವಸ್ಥಾನ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಮುಗಿಲೆತ್ತರಕ್ಕೆ ತಲೆ ಎತ್ತಿ ನಾವು ನೋಡಬೇಕು. ಇತ್ತೀಚೆಗೆ ಈ ಕೋನಿಯಮ್ಮನ್ ದೇವತೆಯ ಜಾತ್ರಾ ಮಹೋತ್ಸವ, ರಥೋತ್ಸವ ನಡೆಯಿತು. ಇದು ಪ್ರತಿ ವರ್ಷ ಮಾರ್ಚ್ ತಿಂಗಳಿನಲ್ಲಿ ನಡೆಯುತ್ತೆ. ನಾವು ಮಾರ್ಚ್ ತಿಂಗಳನ್ನು, ಈ ತಮಿಳಿಗರು ಅದನ್ನು ಪಂಗುನಿ ತಿಂಗಳು ಅಂತ ಹೇಳಿ ಕರೀತಾರೆ. ಈ ಪಂಗುನಿ ತಿಂಗಳಿನಲ್ಲಿ ಕೋನಿಯಮ್ಮನ್ ದೇವತೆಯ ಅದ್ಧೂರಿ ರಥೋತ್ಸವ ಪ್ರತಿ ವರ್ಷ ಜರುಗಿದಂತೆ ಈ ವರ್ಷವೂ ಸಹ ಜರುಗಿತು. ಆ ಒಂದು ಅದ್ಧೂರಿಯಾದ ರಥೋತ್ಸವನ ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ನಾನು ತಮಿಳುನಾಡಿಗೆ ಹೋಗಿ ಈ ವಿಡಿಯೋವನ್ನು ನಾನು ನಿಮಗೋಸ್ಕರ ತಂದಿದ್ದೀನಿ.
ನನ್ನ ಈ ವಿಡಿಯೋ ಅಂದರೆ ಕೋನಿಯಮ್ಮನ ದೇವತೆಯ ಅದ್ಧೂರಿ ರಥೋತ್ಸವ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ನೀವು ಸಹ ಈ ಜಾತ್ರಾ ಮಹೋತ್ಸವದಲ್ಲಿ ಎಂದಾದರೂ ಭಾಗಿಯಾಗಿದ್ದರೆ ನಿಮ್ಮ ಒಂದು ಅನುಭವ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಸ್ನೇಹಿತರೆ, ಇದು ತಮಿಳುನಾಡಿನಲ್ಲಿಯೇ ಅತ್ಯಂತ ಪ್ರಸಿದ್ಧವಾದ ರಥೋತ್ಸವವಾಗಿದ್ದು, ಇದು ಭಾರತಕ್ಕೆ ಹೋಲಿಸಿದರೆ 3ನೇ ಅತ್ಯಂತ ದೊಡ್ಡ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವದಲ್ಲಿ ದೇವಿಯ ತಿರುಕಲ್ಯಾಣ ವೈಭೋಗಂ ಅನ್ನುವ ಪೂಜೆ, ಕೋಣಿಯಮ್ಮನವರ ವಿವಾಹ ಸಮಾರಂಭ ಎಲ್ಲವನ್ನು ನಡೆಸಲಾಗತ್ತೆ. ಜೊತೆಗೆ ಕುಡುಂವಿಳ ಮತ್ತು ದೇವಾಲಯದಲ್ಲಿ ತೆಪ್ಪೋತ್ಸವವನ್ನು ನಡೆಸಲಾಗುತ್ತೆ. ಜಾತ್ರಾ ಮಹೋತ್ಸವದ ಸಂಜೆ ಕುಡುಂವಿಳ ಅನ್ನುವ ಪದ್ಧತಿಯ ಪ್ರಕಾರ ಪೂಜಾ ವಿಧಾನ ನಡೆದು ತೇಲುವ ಉತ್ಸವ ಅಂದರೆ ತೆಪ್ಪೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಇದು ದೇವಸ್ಥಾನದಿಂದ ಹೊರಟು ಕೋಣಿಯಮ್ಮನ ರಥೋತ್ಸವ ದೇವಸ್ಥಾನದಿಂದ ಹೊರಟು ರಾಜಬೀದಿಯ ಮೂಲಕ, ರಾಜಬೀದಿಯಿಂದ ಒಪ್ಪಣಕಾರ ಬೀದಿ ಹಾಗೂ ಹೊಯ್ಸಳ ಬೀದಿ ಹಾಗೂ ರಂಗೇಗೌಂಡರ್ ಬೀದಿ, ಈ ದೊಡ್ಡ ದೊಡ್ಡ ಬೀದಿಗಳಲ್ಲಿ ಮೆರವಣಿಗೆ ನಡೆದು ಮತ್ತೆ ತಿರುಗಿ ರಾಜಬೀದಿಯಲ್ಲಿಯೇ ಸಂಜೆವರೆಗೂ ನಿಂತು ತೆಪ್ಪೋತ್ಸವ ಮುಗಿಸಿಕೊಂಡು ಕೊನೆಗೆ ತನ್ನ ದೇವಾಲಯವನ್ನು ಪ್ರವೇಶ ಮಾಡ್ತಾಳೆ ತಾಯಿ. ಈ ಅದ್ಧೂರಿ ಜಾತ್ರಾ ಮಹೋತ್ಸವವನ್ನು ನಿಮಗಾಗಿ ತಂದಿರುವೆ. ಲಕ್ಷಾಂತರ ಜನರ ಒಂದು ತೇರನ್ನು ಎಳೆಯುವ ರೀತಿ, ಆ ತೇರಿಗೆ ಕಟ್ಟಿದಂಥ ಹಗ್ಗ ಅದ್ಭುತವಾಗಿತ್ತು. ಸ್ನೇಹಿತರೆ, ನನ್ನ ವಿಡಿಯೋ ನೋಡಿ. ನಿಮಗಾಗಿ ತಂದ ವಿಡಿಯೋ. ಕೋಣಿಯಮ್ಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋ ನಿಮಗಾಗಿ ತಂದಿರುವೆ.
தண்ணி கொடுக்கணும் பின்னாடி. பிரதீப் திருப்பிக்கலாம். ஆனா தண்ணி வரலன்னா இன்னும் தண்ணி கேக்குறாங்க. சண்டை போட போறவங்களுக்கு நான் திருப்பிக்கலாம். நான் தேர தண்ணி அடுத்த சொல்ல போது கட்டு. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೋಣಿಯಮ್ಮನ ಆಶೀರ್ವಾದ ಇರಲಿ. ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ.